ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ತರಗತಿಯಲ್ಲಿ ಆಹಾರದ ಶ್ರೇಣಿಗಳು ಇದ್ರ ಬಗ್ಗೆ ನಾವು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಮಾನವ ದೇಹಕ್ಕೆ ಶಕ್ತಿ ಒದಗಿಸುವಂತ ಮುಖ್ಯ ಪೋಷಕಾಂಶ ಯಾವುದು? ಶಕ್ತಿಯನ್ನ ಕೊಡುವಂತದ್ದು ಬಂದು ಅದು ಕಾರ್ಬೋಹೈಡ್ರೇಟ್. ಓಕೆ, ಇನ್ನು ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಯಾವ ಪೋಷಕಾಂಶ ಅಗತ್ಯ ಅಂದ್ರೆ ಪ್ರೋಟೀನ್. ದೇಹ ರಕ್ಷಕ ಆಹಾರ ಅಂತ ಹೇಳಿ ಯಾವುದನ್ನ ಕರೀತಾರೆ? ವಿಟಮಿನ್ಸ್ ಮತ್ತೆ ಖನಿಜಗಳನ್ನ ದೇಹ ರಕ್ಷಕ ಆಹಾರ ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ ಬ್ರೆಡ್, ಅಕ್ಕಿ ಮತ್ತು ಆಲೂಗಡ್ಡೆಗಳು ಯಾವ ಆಹಾರ ವರ್ಗಕ್ಕೆ ಇವು ಸೇರಿದವೆ? ಇವು ಕಾರ್ಬೋಹೈಡ್ರೇಟ್ ವರ್ಗಕ್ಕೆ ಸೇರಿದವೆ. ಸಸ್ಯ ಆಧಾರಿತ ಪ್ರೋಟೀನ್ಗೆ ಉದಾಹರಣೆ ಯಾವುದು? ಸಸ್ಯ ಆಧಾರಿತ ಪ್ರೋಟೀನ್ಗೆ ಉದಾಹರಣೆ ಅಂದ್ರೆ ಅದು ದ್ವಿದಳ ಧಾನ್ಯಗಳು. ಇನ್ನು ಕೊಬ್ಬು ದೇಹದಲ್ಲಿ ಯಾವ ರೀತಿಯ ಪಾತ್ರ ವಹಿಸುತ್ತೆ? ಕೊಬ್ಬು ದೇಹದಲ್ಲಿ ಯಾವ ರೀತಿಯ ಪಾತ್ರ ವಹಿಸುತ್ತೆ ಅಂತ ಹೇಳಿದ್ರೆ, ಇವು ನೋಡಿ, ಕೊಬ್ಬು ಏನೆಲ್ಲ ಮಾಡುತ್ತೆ ಅಂದ್ರೆ ಅದು ಶಕ್ತಿಯನ್ನ ಸಂಗ್ರಹಿಸುತ್ತೆ, ದೇಹಕ್ಕೆ ರಕ್ಷಣೆ ನೀಡುತ್ತೆ, ಜೊತೆಗೆ ಜೀವಕೋಶಗಳ ಕಾರ್ಯನಿರ್ವಹಣೆಯನ್ನು ಸಹ ಮಾಡುತ್ತೆ. ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು ಅಂದ್ರೇನು? ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಹೇಳ್ತೀವಿ. ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಬಂದು ಎ, ಡಿ, ಇ, ಕೆ. ಓಕೆ, ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್. ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು? ಅದು ಬಿ ಮತ್ತು ಸಿ ಆಗಿರುತ್ತೆ. ರಕ್ತ ಹೆಪ್ಪುಗಟ್ಟುವಿಕೆಗೆ ಯಾವ ವಿಟಮಿನ್ ಅವಶ್ಯಕ ಅಂದ್ರೆ ವಿಟಮಿನ್ ಕೆ. ಮೂಳೆಗಳ ಬೆಳವಣಿಗೆಗೆ ಯಾವ ವಿಟಮಿನ್ ಅವಶ್ಯಕ ಅಂತ ಹೇಳಿದ್ರೆ ವಿಟಮಿನ್ ಡಿ. ರಕ್ತಹೀನತೆ ರೋಗಕ್ಕೆ ಯಾವ ಖನಿಜದ ಕೊರತೆ ಕಾರಣ? ನೋಡಿ, ರಕ್ತಹೀನತೆ ಏನಿದೆ ಇದಕ್ಕೆ ಯಾವ ಖನಿಜ ಕಾರಣ ಅಂತ ಹೇಳಿದ್ರೆ, ಯಾವ ಖನಿಜದ ಕೊರತೆ ಕಾರಣ ಅಂದ್ರೆ ಕಬ್ಬಿಣ. ದೇಹದಲ್ಲಿ ನೀರಿನ ಕೊರತೆಯಿಂದ ಯಾವ ಸಮಸ್ಯೆ ಉಂಟಾಗುತ್ತೆ ಅಂದ್ರೆ ಅದು ನಿರ್ಜಲೀಕರಣ ಉಂಟಾಗುತ್ತೆ. ಹಾಲಿನಲ್ಲಿ ಯಾವ ಪೋಷಕಾಂಶ ಹೆಚ್ಚಾಗಿರುತ್ತೆ? ಪ್ರೋಟೀನ್, ವೈಟಮಿನ್ ಮತ್ತೆ ಕ್ಯಾಲ್ಸಿಯಂ ಎಲ್ಲವೂ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಪೂರ್ಣ ಆಹಾರ ಅಂತ ಹೇಳಿ ಯಾವುದನ್ನ ಕರಿತೀವಿ ಅಂದ್ರೆ ಹಾಲನ್ನ ಪೂರ್ಣ ಆಹಾರ ಅಂತ ಹೇಳಿ ಕರಿತೀವಿ. ವಿಟಮಿನ್ ಸಿ ಕೊರತೆಯಿಂದ ಯಾವ ರೋಗ ಬರುತ್ತೆ? ಸ್ಕರ್ವಿ ರೋಗ ಬರುತ್ತೆ. ಅಕ್ಕಿ ಮತ್ತು ಬ್ರೆಡ್ ಇವುಗಳಲ್ಲಿ ಪ್ರಮುಖವಾಗಿರುವಂತಹ ಪೋಷಕಾಂಶ ಬಂದು ಕಾರ್ಬೋಹೈಡ್ರೇಟ್ ಆಗಿರುತ್ತೆ. ಇನ್ನು ಮಾಂಸ, ಮೀನು ಮತ್ತು ಮೊಟ್ಟೆಗಳು ಇವು ಯಾವ ಆಹಾರ ವರ್ಗಕ್ಕೆ ಸೇರಿದೆ ಅಂದ್ರೆ ಅವೆಲ್ಲ ಅದರಲ್ಲೂ ಪ್ರೋಟೀನ್ ಜಾಸ್ತಿ ಇರುತ್ತೆ. ನಮ್ಮ ದೇಹದ ಶಕ್ತಿ ಮತ್ತು ಉಷ್ಣತೆಗೆ ಕಾರಣವಾದಂತ ಪೋಷಕಾಂಶ ಯಾವುದು ಅಂತ ಹೇಳಿದ್ರೆ ಅದು ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು. ಯಾವ ವಿಟಮಿನ್ ಕಣ್ಣಿನ ಆರೋಗ್ಯಕ್ಕೆ ಅವಶ್ಯಕ ಅಂದ್ರೆ ಅದು ವಿಟಮಿನ್ ಎ. ಯಾವ ಖನಿಜವು ಮೂಳೆಗಳು ಮತ್ತು ಹಲ್ಲುಗಳ ರಚನೆಗೆ ಅವಶ್ಯಕ ಅಂತ ಹೇಳಿದ್ರೆ ಅದು ಕ್ಯಾಲ್ಸಿಯಂ. ದೇಹದಲ್ಲಿನ ಎಲೆಕ್ಟ್ರೋಲೈಟ್ ಸಮತೋಲನಕ್ಕೆ ಯಾವ ಖನಿಜಗಳು ಅವಶ್ಯಕ? ನೋಡಿ, ದೇಹದಲ್ಲಿ ಎಲೆಕ್ಟ್ರೋಲೈಟ್ ಗಳ ಸಮತೋಲನಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ. ಮಧುಮೇಹ ರೋಗಿಗಳು ಯಾವ ಆಹಾರವನ್ನ ಕಡಿಮೆ ಸೇವಿಸಬೇಕು ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ ಅನ್ನ ಕಡಿಮೆ ಸೇವಿಸಬೇಕು. ದೇಹದ ಜೀವಕೋಶಗಳಿಗೆ ಆಮ್ಲಜನಕವನ್ನ ಸಾಗಿಸುವಲ್ಲಿ ಯಾವ ಪೋಷಕಾಂಶ ಪ್ರಮುಖ ಪಾತ್ರ ವಹಿಸುತ್ತೆ ಅಂದ್ರೆ ಅದು ಪ್ರೋಟೀನ್. ಪ್ರೋಟೀನ್ ಏನಿದೆಯಲ್ಲ ಇದು ಜೀವಕೋಶಗಳಿಗೆ ಆಮ್ಲಜನಕವನ್ನ ಸಾಗಿಸುವಲ್ಲಿ ತುಂಬಾ ಹೆಚ್ಚಿನ ಪ್ರಮುಖ ಪಾತ್ರ ವಹಿಸುತ್ತೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದಕ್ಕೆ ಯಾವ ವಿಟಮಿನ್ ಅಗತ್ಯ ಅಂತ ಹೇಳಿದ್ರೆ ದಟ್ ಇಸ್ ವಿಟಮಿನ್ ಸಿ. ಯಾವ ಪೋಷಕಾಂಶವು ದೇಹದ ಬೆಳವಣಿಗೆಗೆ ಮತ್ತು ಸ್ನಾಯುಗಳ ರಚನೆಗೆ ಸಹಾಯ ಮಾಡುತ್ತೆ ಅಂದ್ರೆ ಅದು ಪ್ರೋಟೀನ್. ಮಾಂಸದಲ್ಲಿ ಯಾವ ಪೋಷಕಾಂಶ ಹೆಚ್ಚಾಗಿರುತ್ತೆ ಅಂದ್ರೆ ಪ್ರೋಟೀನ್. ಯಾವ ಆಹಾರ ವರ್ಗವು ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಅಗತ್ಯ ಅಂದ್ರೆ ವಿಟಮಿನ್ ಮತ್ತು ಖನಿಜಗಳು. ಪ್ರೋಟೀನ್ಗಳು ಯಾವ ಅಣುಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ದೇ ಆರ್ ಮೇಡ್ ಆಫ್ ಅಮೈನೋ ಆಸಿಡ್ಸ್. ಅಕ್ಕಿ ಮತ್ತು ಬ್ರೆಡ್ ಯಾವ ರೀತಿಯ ಕಾರ್ಬೋಹೈಡ್ರೇಟ್ ಗಳಿಗೆ ಉದಾಹರಣೆ ಅಂತ ಹೇಳಿದ್ರೆ ಅವು ಸಂಕೀರ್ಣ ಕಾರ್ಬೋಹೈಡ್ರೇಟ್ ಗಳಿಗೆ ಉದಾಹರಣೆ. ಅವು ಕಾರ್ಬೋಹೈಡ್ರೇಟ್ ಗಳಿಗೆ ಉದಾಹರಣೆ, ಬಟ್ ಯಾವ ತರ ಕಾರ್ಬೋಹೈಡ್ರೇಟ್ ಅಂದ್ರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಓಕೆ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದಕ್ಕೆ ಯಾವ ಆಹಾರ ವರ್ಗವು ಅವಶ್ಯಕ? ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದಕ್ಕೆ ಯಾವ ಆಹಾರ ವರ್ಗ ಅವಶ್ಯಕ ಅಂದ್ರೆ ಪ್ರೋಟೀನ್ ಮತ್ತು ವಿಟಮಿನ್ ಖನಿಜಗಳು. ರಕ್ತ ಹೆಪ್ಪುಗಟ್ಟುವಿಕೆಗೆ ಯಾವ ಪೋಷಕಾಂಶ ಆಗುತ್ತೆ? ವಿಟಮಿನ್ ಕೆ. ಫೈಬರ್ ಇದು ಯಾವ ಆಹಾರ ವರ್ಗಕ್ಕೆ ಸೇರಿದೆ ಅಂದ್ರೆ ಅದು ಕಾರ್ಬೋಹೈಡ್ರೇಟ್ಗೆ ಸೇರಿದೆ. ದೇಹದ ಉಷ್ಣತೆಯನ್ನ ನಿಯಂತ್ರಿಸೋದಕ್ಕೆ ಮತ್ತು ಪೋಷಕಾಂಶಗಳನ್ನ ಸಾಗಿಸೋದಕ್ಕೆ ಯಾವ ಘಟಕದ ಅಗತ್ಯ ಇದೆ ಅಂತ ಹೇಳಿದ್ರೆ ಅದು ನೀರು. ವಿಟಮಿನ್ ಬಿ12 ಈ ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂತ ಹೇಳಿದ್ರೆ ರಕ್ತಹೀನತೆ ಬರುತ್ತೆ. ನೋಡಿ, ವಿಟಮಿನ್ ಬಿ12 ಇಂದ ಬರುವಂತದ್ದು ಏನು ಅಂತ ಹೇಳಿದ್ರೆ ರಕ್ತಹೀನತೆ. ಓಕೆ, ವಿಟಮಿನ್ ಬಿ12 ಕೊರತೆ ಏನಿದೆ ಅದರಿಂದ ರಕ್ತಹೀನತೆ ಉಂಟಾಗುತ್ತೆ.
ಇನ್ನು ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಯಾವ ಪೋಷಕಾಂಶ ಹೆಚ್ಚಾಗಿರುತ್ತೆ ಅಂದ್ರೆ ಅದು ಹಣ್ಣು ಮತ್ತೆ ತರಕಾರಿನಲ್ಲಿ ವಿಟಮಿನ್ ಮತ್ತು ಖನಿಜಗಳು ಜಾಸ್ತಿ ಇರುತ್ತೆ. ಸೂರ್ಯನ ಬೆಳಕಿನಿಂದ ನಮ್ಮ ದೇಹವು ಯಾವ ವಿಟಮಿನ್ ಅನ್ನ ಸಂಶ್ಲೇಷಿಸುತ್ತೆ ಅಂದ್ರೆ ಅದು ವಿಟಮಿನ್ ಡಿ ಅನ್ನ. ಪ್ರೋಟೀನ್ಗಳ ಅತಿ ಹೆಚ್ಚು ಪ್ರಮಾಣ ಎಲ್ಲಿ ಕಂಡುಬರುತ್ತೆ ಅಂದ್ರೆ ಅದು ಮಾಂಸದಲ್ಲಿ ಕಂಡುಬರುತ್ತೆ. ನಮ್ಮ ದೇಹದಲ್ಲಿ ಜೀವಕೋಶ ಪೊರೆಯ ರಚನೆಗೆ ಯಾವ ಪೋಷಕಾಂಶ ಅಗತ್ಯ ಅಂದ್ರೆ ಅದು ಕೊಬ್ಬು. ಇನ್ನು ವಿಟಮಿನ್ ಎ ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂದ್ರೆ ರಾತ್ರಿ ಗುರುಡುತನ ಬರುತ್ತೆ. ಯಾವ ಪೋಷಕಾಂಶಗಳು ದೇಹಕ್ಕೆ ಇಂಧನವನ್ನ ಒದಗಿಸ್ತವೆ ಅಂತ ಹೇಳಿದ್ರೆ ಅದು ಬಂದು ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು. ಮಧುಮೇಹವನ್ನ ನಿಯಂತ್ರಿಸೋದಕ್ಕೆ ಯಾವ ಆಹಾರ ಮಾರ್ಗದ ಅವಶ್ಯಕತೆ ಇದೆ ಅಂದ್ರೆ ಮಧುಮೇಹವನ್ನ ನಿಯಂತ್ರಿಸೋದಕ್ಕೆ ಯಾವ ಆಹಾರ ವರ್ಗದ ಅಗತ್ಯ ಇದೆ ಅಂತ ಹೇಳಿದ್ರೆ ಅದು ಕಾರ್ಬೋಹೈಡ್ರೇಟ್. ಯಾವ ಖನಿಜವು ನಮ್ಮ ದೇಹದಲ್ಲಿನ ನರಮಂಡಲ ಕಾರ್ಯಕ್ಕೆ ಅಗತ್ಯವಾಗಿದೆ ಅಂತ ಹೇಳಿದ್ರೆ ಅದು ಸೋಡಿಯಂ ಮತ್ತೆ ಪೊಟ್ಯಾಷಿಯಂ. ಇನ್ನು ಯಾವ ಪೋಷಕಾಂಶವನ್ನ ಹೆಚ್ಚು ಸೇವಿಸೋದ್ರಿಂದ ಬೊಜ್ಜು ಬರುತ್ತೆ ಅಂದ್ರೆ ನೋಡಿ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬನ್ನ ಜಾಸ್ತಿ ಸೇವಿಸೋದ್ರಿಂದ ಬೊಜ್ಜು ಬರುತ್ತೆ. ವಿಟಮಿನ್ ಇ ಏನಿದೆ ಅದರ ಪ್ರಮುಖ ಕಾರ್ಯ ಏನು ಅಂತಂದ್ರೆ ಕೋಶಗಳನ್ನ ರಕ್ಷಣೆ ಮಾಡೋದು. ಯಾವ ಖನಿಜವು ಮೂಳೆಗಳು ಮತ್ತು ಹಲ್ಲುಗಳಿಗೆ ಶಕ್ತಿಯನ್ನ ನೀಡುತ್ತೆ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಮತ್ತು ರಂಜಕ. ಯಾವ ಪೋಷಕಾಂಶವು ದೇಹದಲ್ಲಿನ ಜೀವಕೋಶಗಳಲ್ಲಿ ಶಕ್ತಿಯನ್ನ ಉತ್ಪಾದಿಸುತ್ತೆ ಅಂದ್ರೆ ಅದು ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್. ಹಸಿರು ಎಲೆ ತರಕಾರಿಗಳು ಯಾವ ಪೋಷಕಾಂಶಕ್ಕೆ ಪ್ರಮುಖ ಮೂಲಗಳಾಗಿದ್ದಾವೆ ಅಂದ್ರೆ ಅದು ವಿಟಮಿನ್ ಮತ್ತು ಖನಿಜಗಳು. ಯಾವ ಆಹಾರ ವರ್ಗವು ದೇಹಕ್ಕೆ ಹೆಚ್ಚು ಶಾಖವನ್ನ ನೀಡುತ್ತೆ ಅಂದ್ರೆ ಅದು ಕೊಬ್ಬು. ನಮ್ಮ ದೇಹಕ್ಕೆ ನೀರು ಯಾಕೆ ಅವಶ್ಯಕ ಅಂತ ಹೇಳಿದ್ರೆ ಜೀರ್ಣಕ್ರಿಯೆಗೆ ಅವಶ್ಯಕ, ಟೆಂಪರೇಚರ್ ಅನ್ನ ನಿಯಂತ್ರಿಸೋದಕ್ಕೆ ಅವಶ್ಯಕ, ಜೊತೆಗೆ ಪೋಷಕಾಂಶಗಳನ್ನ ಸಾಗಿಸೋದಕ್ಕೂ ಕೂಡ ಅವಶ್ಯಕ. ಯಾವ ವಿಟಮಿನ್ ಕ್ಯಾಲ್ಸಿಯಂನ ಹೀರಿಕೊಳ್ಳುವಿಕೆಗೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ವಿಟಮಿನ್ ಡಿ. ನಮ್ಮ ದೇಹದಲ್ಲಿನ ಸ್ನಾಯುಗಳು ಮತ್ತು ಅಂಗಾಂಶಗಳ ರಚನೆಗೆ ಯಾವ ಪೋಷಕಾಂಶ ಅಗತ್ಯ ಅಂತ ಹೇಳಿದ್ರೆ ಅದು ಪ್ರೋಟೀನ್. ಯಾವ ಖನಿಜವು ನಮ್ಮ ದೇಹದಲ್ಲಿನ ರಕ್ತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂದ್ರೆ ಕಬ್ಬಿಣ. ಯಾವ ಪೋಷಕಾಂಶವು ನಮ್ಮ ದೇಹದಲ್ಲಿನ ಜೀವಕೋಶಗಳಿಗೆ ಆಮ್ಲಜನಕವನ್ನ ಸಾಗಿಸೋದಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ದಟ್ ಇಸ್ ನನ್ ಅದರ್ ದ್ಯಾನ್ ಪ್ರೋಟೀನ್. ನಮ್ಮ ಆಹಾರದಲ್ಲಿ ಸಮತೋಲಿತ ಆಹಾರದ ಕೊರತೆಯಿಂದ ಯಾವ ಸಮಸ್ಯೆ ಉಂಟಾಗುತ್ತೆ ಅಂದ್ರೆ ಅಪೌಷ್ಟಿಕತೆ ಉಂಟಾಗುತ್ತೆ. ಯಾವ ಆಹಾರ ವರ್ಗವು ಹಣ್ಣುಗಳು ಮತ್ತು ತರಕಾರಿಗಳನ್ನ ಒಳಗೊಂಡಿದೆ ಅಂದ್ರೆ ಅದು ವಿಟಮಿನ್ ಮತ್ತು ಖನಿಜಗಳು. ಯಾವ ವಿಟಮಿನ್ ರಾತ್ರಿ ಗುರುಡುತನಕ್ಕೆ ಕಾರಣ ಅಂದ್ರೆ ದಟ್ ಇಸ್ ವಿಟಮಿನ್ ಎ. ಯಾವ ಖನಿಜದ ಕೊರತೆಯಿಂದ ಗಾಯಗಳು ನಿಧಾನವಾಗಿ ವಾಸಿಯಾಗುತ್ತೆ ಅಂದ್ರೆ ಬೇಗ ಬೇಗ ವಾಸಿ ಆಗಲ್ಲ. ಸೊ ಬೇಗ ಅಂದ್ರೆ ಯಾವ ಖನಿಜ ಇದಕ್ಕೆ ಕೊರತೆ ಇದೆ ಅಂತ ಹೇಳಿದ್ರೆ ಡಿಫಿಷಿಯನ್ಸಿ ಆಫ್ ಜಿಂಕ್, ಸತು. ಓಕೆ. ಇನ್ನು ಯಾವ ಪೋಷಕಾಂಶವು ನಮ್ಮ ದೇಹದ ಚಯಾಪಚಯ ಕ್ರಿಯೆಗೆ ಅವಶ್ಯಕ ಅಂತ ಹೇಳಿದ್ರೆ ವಿಟಮಿನ್ಗಳು ಮತ್ತು ಖನಿಜಗಳು ನಮ್ಮ ದೇಹದ ಚಯಾಪಚಯ ಕ್ರಿಯೆಗೆ ತುಂಬಾನೇ ಅವಶ್ಯಕ. ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಪೋಷಕಾಂಶದ ಅಗತ್ಯ ಇದೆ ಅಂತ ಹೇಳಿದ್ರೆ ಅದು ನೀರು ಏನಿದೆಯಲ್ಲ ಈ ಒಂದು ಪೋಷಕಾಂಶದ ಅಗತ್ಯ ಬಹಳನೇ ಇದೆ. ಇನ್ನು ಯಾವ ಆಹಾರದ ವರ್ಗವು ದೇಹಕ್ಕೆ ಹೆಚ್ಚಿನ ಕ್ಯಾಲೋರಿಗಳನ್ನ ಒದಗಿಸುತ್ತೆ ಅಂದ್ರೆ ಕಂಪೇರ್ ಟು ಎಲ್ಲಾನು ನೋಡಿದಾಗ ಕಾರ್ಬೋಹೈಡ್ರೇಟ್ ಗಿಂತಾನು ಅತಿ ಹೆಚ್ಚು ಕ್ಯಾಲೋರೀಸ್ ಅನ್ನು ಒದಗಿಸೋದು ಕೊಬ್ಬು. ಇನ್ನು ಯಾವ ಖನಿಜವು ರಕ್ತದೊತ್ತಡವನ್ನ ನಿಯಂತ್ರಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಏನಿದೆ ಇವು ರಕ್ತದೊತ್ತಡವನ್ನ ನಿಯಂತ್ರಿಸೋದಕ್ಕೆ ಸಹಾಯ ಮಾಡ್ತವೆ. ಯಾವ ಪೋಷಕಾಂಶದ ಕೊರತೆಯಿಂದ ರೋಗ ನಿರೋಧಕ ಶಕ್ತಿ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ವಿಟಮಿನ್ ಸಿ ಇಲ್ಲ ಅಂದ್ರೆ, ಪ್ರೋಟೀನ್ ಇಲ್ಲ ಅಂದ್ರೆ, ಜಿಂಕ್ ಇಲ್ಲ ಅಂದ್ರೆ ಕಡಿಮೆ ಆಗುತ್ತೆ. ಯಾವ ಆಹಾರ ವರ್ಗವು ಮೂಳೆಗಳ ಆರೋಗ್ಯಕ್ಕೆ ಪ್ರಮುಖ ಅಂತ ಹೇಳಿದ್ರೆ ಹಾಲು ಮತ್ತು ಡೈರಿ ಉತ್ಪನ್ನಗಳು. ನಾವು ಸೇವಿಸುವ ಆಹಾರದಲ್ಲಿನ ಪೋಷಕಾಂಶಗಳು ದೇಹಕ್ಕೆ ಯಾಕೆ ಉಪಯುಕ್ತ ಅಂದ್ರೆ ಅದು ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ, ಜೀವಕೋಶಗಳ ರಚನೆಗೆ ಮುಖ್ಯ, ಆಮೇಲೆ ದೇಹದ ಕಾರ್ಯನಿರ್ವಹಣೆಗೂ ಕೂಡ ಪೋಷಕಾಂಶಗಳು ಉಪಯುಕ್ತ. ಸೊ ಹಾಗಾಗಿ ನಾವು ಆಹಾರದಲ್ಲಿ ಪೋಷಕಾಂಶಗಳು ಇರ್ಲೇಬೇಕು. ಇನ್ನು ಮಧುಮೇಹ ನಿಯಂತ್ರಣಕ್ಕೆ ಪ್ರಮುಖವಾಗಿ ಯಾವ ಆಹಾರ ಸೇವನೆ ಮುಖ್ಯ ಅಂತ ಹೇಳಿದ್ರೆ ನೋಡಿ ಮಧುಮೇಹ ನಿಯಂತ್ರಣಕ್ಕೆ ಅಂದ್ರೆ ನಿಯಂತ್ರಣ ಮಾಡಬೇಕು ಮಧುಮೇಹವನ್ನ ಅಂತ ಹೇಳಿದ್ರೆ ನಾವು ಕಂಟ್ರೋಲ್ಡ್ ಆಗಿ ಕಡಿಮೆ ಕಾರ್ಬೋಹೈಡ್ರೇಟ್ ಅನ್ನ ಸೇವಿಸಬೇಕು. ಯಾವ ಪೋಷಕಾಂಶಗಳು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನ ನಿಯಂತ್ರಿಸ್ತವೆ ಅಂತ ಹೇಳಿದ್ರೆ ನೋಡಿ ಪೋಷಕಾಂಶಗಳು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನ ಕಂಟ್ರೋಲ್ ಮಾಡುವಂತದ್ದೇ ಈ ಒಂದು ಕಾರ್ಬೋಹೈಡ್ರೇಟ್ಗಳು. ಯಾವ ಖನಿಜವು ನಮ್ಮ ದೇಹದಲ್ಲಿ ನರಗಳ ಸಂವೇದನೆಯನ್ನ ನಿಯಂತ್ರಿಸುತ್ತೆ ಅಂದ್ರೆ ಅದು ಸೋಡಿಯಂ ಮತ್ತು ಪೊಟ್ಯಾಷಿಯಂ. ನಮ್ಮ ದೇಹದಲ್ಲಿನ ಜೀವಕೋಶಗಳಿಗೆ ಆಮ್ಲಜನಕವನ್ನ ಸಾಗಿಸುವ ಹಿಮೋಗ್ಲೋಬಿನ್ ಯಾವ ಪೋಷಕಾಂಶದಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ಅದು ಕಬ್ಬಿಣದಿಂದ ಮಾಡಲ್ಪಟ್ಟಿದೆ.
ಇನ್ನು ಯಾವ ಪೋಷಕಾಂಶವು ದೇಹದ ಶಾಖವನ್ನ ನಿಭಾಯಿಸೋದಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ, ನೋಡಿ ದೇಹದ ಶಾಖವನ್ನ ನಿಭಾಯಿಸೋದಕ್ಕೆ ಸಹಾಯ ಮಾಡೋದು ಅಂದ್ರೆ ಕಾರ್ಬೋಹೈಡ್ರೇಟ್, ಕೊಬ್ಬು, ಪ್ರೋಟೀನ್ ಎಲ್ಲವೂ ಕೂಡ. ಯಾವ ಆಹಾರ ವರ್ಗದಲ್ಲಿ ವಿಟಮಿನ್ಗಳು, ಖನಿಜಗಳು ಮತ್ತು ಫೈಬರ್ಗಳು ಹೆಚ್ಚಾಗಿರುತ್ತೆ ಅಂದ್ರೆ ಅದು ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ವಿಟಮಿನ್ಗಳು ಮತ್ತು ಖನಿಜಗಳು ಜೊತೆಗೆ ಫೈಬರ್ಗಳು ಕೂಡ ಜಾಸ್ತಿ ಇರುತ್ತೆ.